ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಈ ಕಡೆ ರಂಗನಾಥ್ನ ಹುಡ್ಕೊಂಡು ಮೀನಾ ಮತ್ತು ಸೂರ್ಯ ರಂಗನಾಥ್ ಫ್ರೆಂಡ್ ಮನೆಗೆ ಬರ್ತಾರೆ. ಈ ಕಡೆ ರಂಗನಾಥ್ ಫ್ರೆಂಡು ಊಟ ರೆಡಿ ಆಯ್ತಮ್ಮ ಭವಾನಿ, ಅವ್ನು ಕಾಯ್ತಿರ್ತಾನೆ ಅಂತ ರಂಗನಾಥಿಗೋಸ್ಕರ ಊಟ ರೆಡಿ ಮಾಡಿರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಹೇಳ್ತಾರೆ, ಮೀನಾ ನಾನು ಒಳಗೆ ಬರಲ್ಲ, ನಾನು ಬಂದರೆ ಅಪ್ಪನ ಬಗ್ಗೆ ಏನೂ ಹೇಳಲ್ಲ, ನಾನು ಇಲ್ಲೇ ಇರ್ತೀನಿ, ನೀನು ಒಳಗೆ ಬಾ ಅಂತ ಹೋಗಿ ವಿಚಾರ ತಿಳ್ಕೊಂಬಾ ಅಂತ ಹೇಳ್ತಾರೆ. ಆಯಿತು ಅಂತ ಮೀನಾ ಒಳಗೆ ಬರ್ತಾಳೆ. ಅಷ್ಟೊತ್ತಿಗೆ ಏನಮ್ಮ ಮೀನಾ ಬಂದಿದ್ಯಾ ಅಂತ ರಂಗನಾಥ್ ಫ್ರೆಂಡ್ ಕೇಳ್ತಾನೆ. ಮಾವನ ಬಗ್ಗೆ ಏನಾದ್ರು ಗೊತ್ತುಂಟಾ? ಇಲ್ಲ ಕಣಮ್ಮ, ಸೂರ್ಯ ಹೇಳಿದಾಗನೇ ನನಗೂ ಗೊತ್ತಾಗಿದ್ದು, ನಾನು ಅವನಿಗೆ ಫೋನ್ ಟ್ರೈ ಮಾಡ್ತಿದ್ದೀನಿ ಆದರೆ ತಾಗ್ತಾ ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ಅಷ್ಟೊತ್ತಿಗೆ ಭವಾನಿ ಬಂದು ಊಟನೆಲ್ಲ ರೆಡಿ ಮಾಡ್ಕೊಂಡು ಅಪ್ಪ ರೆಡಿ ಆಯಿತು ಅನ್ನೋಷ್ಟೊತ್ತಿಗೆ ಮೀನಾ ಬಂದಿರ್ತಾಳೆ. ಮೀನಾ ಕೇಳ್ತಾಳೆ, ಭವಾನಿ ಯಾವತ್ತು ಬಂದೆ, ಚೆನ್ನಾಗಿದ್ದೀಯಾ ಅಂತ ಕೇಳ್ತಾಳೆ. ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ ಕಾಫಿ ಮಾಡ್ತೀನಿ ಅಂತಾಳೆ. ಬೇಡ ಕಣಮ್ಮ, ಮನೇಲಿ ಮಾವ ಇಲ್ಲ, ಹಾಗಾಗಿ ಯಾರ ಮನಸ್ಸು ಸರಿ ಇಲ್ಲ ಅಂತ ಮೀನಾ ಹೇಳೋಷ್ಟೊತ್ತಿಗೆ ರಂಗನಾಥಿನ ಫೋನು ರಂಗನಾಥ್ ಫ್ರೆಂಡಿಗೆ ಬರುತ್ತೆ. ಅಷ್ಟೊತ್ತಿಗೆ ಅವನು ಗಾಬರಿಯಿಂದ ಒಂದು ನಿಮಿಷ ಅಮ್ಮ ಫೋನ್ ಮಾಡ್ಕೊಂಬರ್ತೀನಿ ಅಂತ ಹೊರಗೆ ಹೋಗ್ತಾರೆ. ಇಲ್ಲಿ ಮೀನನಿಗೆ ಅನುಮಾನ ಬರುತ್ತೆ. ಅಷ್ಟೊತ್ತಿಗೆ ಅಕ್ಕ ಹಾಲಲ್ಲಿ ಗ್ಯಾಸಲ್ಲಿ ಹಾಲು ಇಟ್ಟಿದ್ದೀನಿ, ಬಂದ್ ಮಾಡಬೇಕು ಅಂತ ಭವಾನಿನೂ ಒಳಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ಮೀನಾ ಇದ್ದಳು ಸೂರ್ಯನಿಗೆ ಫೋನ್ ಮಾಡಿ, ರೀ ಮಾವ ಎಲ್ಲಿದ್ದಾರೆ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತುಂಟು ಅಂತ ಹೇಳ್ತಾರೆ. ಹೇಗಮ್ಮ ಹೇಳ್ತಿದ್ದೆ ಅಂದರೆ ಅವರು ಮಾವಂಗೋಸ್ಕರ ಅಡುಗೆನೆಲ್ಲ ಮಾಡಿಕೊಂಡು ಊಟ ತಗೊಂಡು ಹೋಗ್ತಿದ್ದಾರೆ, ಹಾಗಾಗಿ ಮತ್ತು ಮಾವನ ಬಗ್ಗೆ ಕೇಳಿದಾಗ ತುಂಬ ಗಾಬರಿ ಆದರು ಅಂತ ಹೇಳ್ತಾರೆ. ಸರಿ ನೀನು ಮನೆಗೆ ಹೊರಡು ಆಟೋ ಮಾಡಿಕೊಂಡು, ನಾನು ಅವ್ರು ಎಲ್ಲಿ ಹೋಗ್ತಾರೆ ಅಂತ ಫಾಲೋ ಮಾಡಿಕೊಂಡು ಅಪ್ಪನ ಕರ್ಕೊಂಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಅಂತ ಮೀನಾ ನಾನು ಬರ್ತೀನಮ್ಮ ಅಂತ ಭವಾನಿಗೆ ಹೇಳಿ ಹೋಗ್ತಾರೆ. ಈ ಕಡೆ ಆಟೋದಲ್ಲಿ ರಂಗನಾಥಿಗೆ ಊಟ ತಗೊಂಡು ಅವನ ಫ್ರೆಂಡು ಹೊರಡೋಷ್ಟೊತ್ತಿಗೆ ಸೂರ್ಯನು ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ರಂಗನಾಥ್ ಫೋನ್ ಮಾಡಿ ನೀನಿವತ್ತು ಊಟ ತರೋದು ಬೇಡ ಅಂತ ಹೇಳ್ತಾನೆ. ಈ ಕಡೆ ರಂಗನಾಥ್ ಫ್ರೆಂಡ್ ಯಾಕೋ ತರೋದು ಬೇಡ ಅಂದಾಗ ನಿನ್ನನ್ನು ಸೂರ್ಯ ಫಾಲೋ ಮಾಡ್ತಾ ಇದ್ದಾನೆ, ಹಾಗಾಗಿ ಅಂದಾಗ ತಿರುಗಬೇಕಾದ್ರೆ ನೋಡು ಅಂತ ರಂಗನಾಥ್ ಹೇಳ್ತಾನೆ. ಈ ಕಡೆ ತಿರುಗಿ ನೋಡಿದಾಗ ಹೌದು, ಒಂದು ಬೈಕಲ್ಲಿ ಒಬ್ಬರು ಫಾಲೋ ಮಾಡ್ತಾ ಇದ್ದಾರೆ, ಅದು ಅವನೇ ಅಂತ ಹೆಂಗೆ ಹೇಳ್ತೀಯ? ಅಯ್ಯೋ ನನಗೆ ಗೊತ್ತುಂಟು, ನಾನಿಲ್ಲದೆ ನನ್ನ ಮಗ ಎಷ್ಟು ಒದ್ದಾಡ್ತಿದ್ದಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತುಂಟು, ಹಾಗಾಗಿ ನೀನಿವತ್ತು ಊಟ ತರೋದು ಬೇಡ, ವಾಪಸ್ ಹೋಗು ಅಂತ ಹೇಳ್ತಾರೆ. ಹಾಗಾದರೆ ನಿನಗೆ ಊಟ ಅಂತ ರಂಗನಾಥ್ ಫ್ರೆಂಡ್ ಕೇಳಿದಾಗ ರಂಗನಾಥ್ ಹೇಳ್ತಾರೆ, ಇರಲಿ ಊಟ ಅಲ್ವಾ, ನಾನು ಹೇಗೋ ಮಾಡ್ಕೊಳ್ತೀನಿ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಸೀದಾ ವಾಪಸ್ ಹೋಗು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಂಗನಾಥ್ ಫ್ರೆಂಡು ಆಟೋದವರಿಗೆ ನಿಂದು ಊಟ ಆಯ್ತೇನಪ್ಪ ಅಂತ ಕೇಳ್ತಾರೆ. ಇಲ್ಲ ಸರ್ ಇನ್ನಾಗಬೇಕು ಅಂದಾಗ ತಗೋ ಇದನ್ನು ಊಟ ಮಾಡು ಅಂದಾಗ ಸರಿ ಸರಿ ಟಿಫಿನ್ ಹೇಗೆ ಕೊಡೋದು, ಮುಂದೆ ನಮ್ಮದು ಆಟೋ ಸ್ಟ್ಯಾಂಡ್ ಇದೆ, ನನ್ನ ಟಿಫಿನಿಗೆ ಅನ್ನನೆಲ್ಲ ಹಾಕ್ಕೊಂಡು ಮತ್ತು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸರಿ ಅಂತ ಇಲ್ಲಿ ಆಟೋದವನು ಹೋಗಿ ಟಿಫಿನ್ ಬಾಕ್ಸ್ನ ಅಲ್ಲಿ ಇರೋ ಅನ್ನ ಹಾಕ್ಕೊಳ್ಳೋಕ್ಕೆ ಹೋಗೋಷ್ಟೊತ್ತಿಗೆ ಅವನು ಆಟೋದಿಂದ ಇಳಿದು ಏನಪ್ಪ ಸೂರ್ಯ ಇಲ್ಲಿದೆಯಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ, ಅಪ್ಪ ನೀವೊಂದು ದೊಡ್ಡ ಕಲಾವಿದ ಅಂತ ಅಂದ್ಕೊಂಡು ಹೇಳ್ತಾ ಇದ್ರು, ನೀವು ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀರಾ ಅಂಕಲ್ ಅಂದಾಗ ಏನು ಹೇಳ್ತಿದ್ದೆ ಅಂದಾಗ ಅಪ್ಪ ನಿಮಗೆ ಚೆನ್ನಾಗಿ ಗೊತ್ತುಂಟು ಎಲ್ಲಿದ್ದಾರೆ ಅಂತ, ಆದರೆ ನೀವು ಹೇಳ್ತಿಲ್ಲಲ್ಲ ಯಾಕೆ ಅಂತ ಹೇಳ್ತಾರೆ. ಅಪ್ಪನೇ ತಾನೇ ಇವತ್ತು ಬರಬೇಡ ಅಂತ ಹೇಳಿದ್ದಾರೆ, ನನಗೆ ಚೆನ್ನಾಗಿ ಗೊತ್ತು ಅಂಕಲ್ ಅಂತ ಇಲ್ಲಿ ಸೂರ್ಯ ಹೇಳ್ತಿರ್ತಾನೆ. ನೀವು ನಾನೆಷ್ಟೇ ಕೇಳಿದ್ರೂ ಅಪ್ಪ ಇರೋ ಜಾಗ ಹೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತುಂಟು, ನೀವೇ ಹೋಗಿ ಹೇಳಿ, ಅವರು ಬರೋ ತನಕ ಸೂರ್ಯ ಊಟ ಮಾಡಲ್ಲ, ಹಾಗೆ ಬೆಳಗ್ಗೆ ಕಾಫಿ ಕುಡಿಯೋ ಟೈಮಲ್ಲಿ ಎಣ್ಣೆ ಕುಡ್ಕೊಂಡಿರ್ತಾನೆ ಅಂತ ನೀವೇ ಚೆನ್ನಾಗಿ ಹೋಗಿ ಹೇಳಿ, ಅವ್ರ ಮನಸ್ಸು ಕರಗುತ್ತಾ ಇಲ್ಲ ನೋಡ್ತೀನಿ ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ರೋಹಿಣಿ ಅವಳ ಫ್ರೆಂಡ್ ಮನೇಲಿ ಮಾತಾಡ್ತಾ ಟೆನ್ಷನಲ್ಲಿರ್ತಾಳೆ. ಆವಾಗ ಫ್ರೆಂಡ್ ಕೇಳ್ತಾಳೆ, ಯಾಕೆ ಪೂಜಾ ಇವಳು ಹಿಂಗೆ ಆಡ್ತಿದ್ದಾಳೆ ಅಂದಾಗ ಈ ಸಮಸ್ಯೆ ಎಲ್ಲ ತರೋಕ್ಕೆ ಇವಳೇ ಕಾರಣ ಅಲ್ಲ, ಹಾಗಾಗಿ ಈಗ ಒದ್ದಾಡ್ತಿದ್ದಾಳೆ ಅಂತ ಪೂಜಾ ಹೇಳ್ತಾಳೆ. ಅಷ್ಟೊತ್ತಿಗೆ ರೋಹಿಣಿಗೆ ಸಿಟ್ಟು ಬಂದು ಯಾಕೆ ಈ ಥರ ಮಾತಾಡ್ತಿದ್ಯಾ, ಮತ್ತೇನೇ ಈಗ ನಿಮ್ಮ ಮಾವ ಹೋಗಿದ್ದಾರೆ, ಆಮೇಲೆ ಸೂರ್ಯ ಮೀನಾ ರೋಹಿಣಿ ಎಲ್ಲರೂ ಮನೆ ಬಿಟ್ಟು ಹೋಗ್ತಾರೆ ಅಂತ ಈ ಕಡೆ ಪೂಜಾ ಹೇಳ್ತಿರುವಾಗ ನಾನು ಯಾಕೆ ಕಾರಣ ಆಗ್ತೀನಿ, ಕೊನೆಯದಾಗಿ ನಿನ್ನ ಗಂಡನೂ ಮನೆಯಿಂದ ಆಚೆ ಹಾಕ್ತೀಯ, ನೀನಂತೂ ಹೋಗಲ್ಲ ಅಂದಾಗ ನಾನು ಯಾಕೆ ಹೋಗಬೇಕು ಅಂತ ರೋಹಿಣಿ ಹೇಳ್ತಾಳೆ. ನಾನು ಆ ಮನೆ ಸೊಸೆ, ನಾನಂತೂ ಹೋಗಲ್ಲ ಅಂತ ಹೇಳ್ತಾಳೆ. ಅಲ್ಲ ಕಣೆ, ನನಗಂತೂ ಈ ಕಡೆ ಲಾಸ್ ಬೇರೆ ಆಗಿದೆ, ಅದನ್ನು ಮನೋಜು ನನ್ನ ಮೇಲೆ ಎತ್ತಾಕ್ತಿದ್ದಾರೆ, ಈಗ ಮಾವನೂ ಇಲ್ಲ, ಈ ಕಡೆ ನಮ್ಮ ಅತ್ತೆನೂ ನನ್ನ ನೀನೇ ಕಾರಣ ಅಂತ ಹೇಳ್ತಿದ್ದಾರೆ, ನಾನು ಏನು ಮಾಡಲಿ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಈ ಕಡೆ ರೋಹಿಣಿ ಹೇಳಿದಾಗ ಮತ್ತೇನು ನಿನ್ನ ಗಂಡನ ಕಂಟ್ರೋಲ್ ಮಾಡೋಕ್ಕೂ ನಿನಗಾಗಲ್ಲ,
ಶೋರೂಮು ಹಾಗೆ ಹೀಗೆ ಅಂತ ಮಾಡಿ ಗಂಡನೂ ಕಂಟ್ರೋಲ್ ಮಾಡಲಿಲ್ಲ, ನೀನು ಅವ್ರನ್ನ ಲೂಸಾಗಿ ಬಿಟ್ಬಿಟ್ಟೆ. ಈಗ ಅಲ್ಲಿ ಇಲ್ಲಿ ಸಾಲ ಮಾಡಿ ಸಮಸ್ಯೆ ನೀನೇ ತಾನೇ ಮಾಡ್ಕೊಂಡಿದ್ದು ಅಂತ ಪೂಜೆ ಹೇಳುವಾಗ ಇನ್ನೊಬ್ಳು ಫ್ರೆಂಡ್ ಹೇಳ್ತಾಳೆ, ನನ್ನ ಹತ್ರ ಒಂದು ಮಾತ್ರೆ ಇದೆ ಕಣೆ, ಅದು ತಿಂದರೆ ಒಂದು 7 ಗಂಟೆ ಆದರೂ ನಿದ್ದೆ ಮಾಡಿಬಿಡ್ತಾರೆ ಅಂದಾಗ, ಹೌದಾನೆ ಅದೇನು ಮಾತ್ರೆ ಕೊಡು ಅಂದಾಗ ಪೂಜೆ ಹೇಳ್ತಾರೆ, ಬೇಡ ಕಣೆ ಅದೆಲ್ಲ ಕೊಡಬೇಡ ಮತ್ತೇನೋ ಸಮಸ್ಯೆ ಆಗುತ್ತೆ, ಇಲ್ಲ ನಿನಗೇನು ಗೊತ್ತು ಕೊಡು ಅಂತ ಇಲ್ಲಿ ಫ್ರೆಂಡ್ ಹತ್ರ ಕೇಳ್ತಿರ್ತಾಳೆ ರೋಹಿಣಿ. ಕಡೆ ಪೂಜಾ ಜೋರಾಗಿ ನಗಾಡ್ತಿರ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ಇದ್ದವಳು, ಯಾಕೆ ನಗಾಡ್ತಿದ್ದೆ ಅಂದಾಗ, ಈ ವಿಚಾರಕ್ಕೆ ಹಿಂಗೆ ಇನ್ನು ಆ ವಿಚಾರ ಗೊತ್ತಾದರೆ ಅಯ್ಯೋ ಅದಂತೂ ಹೇಳಬೇಡ ಕಣೆ, ಅದು ಕೇಳಿದರೆ ನನಗೆ ಭಯ ಆಗ್ತಿರುವ ಅಂದಾಗ ಸುಮ್ಮ ಇದ್ದವಳು, ಏನೂ ಆಗಲ್ಲ ಆ ಮಾತ್ರೆ ಕೊಡ್ತೀನಿ, ನನ್ನ ಗಂಡ ಅವಾಗ ತಗೊಳ್ತಿರ್ತಾರೆ ಅಂತ ಹೇಳ್ತಾರೆ. ಅಲ್ಲ ಒಂದು 2 ದಿನ ಮಾತ್ರೆ ಕೊಟ್ಟು ಮತ್ತೆ ನಾನು ಮಲಗಿಸ್ಬಿಡ್ತೀನಿ ಅಂದಾಗ ಈ ಕಡೆ ಪೂಜಾ ಇದ್ದವಳು ಹೇಳ್ತಾಳೆ, ಮಲಗಿಸಿದ್ರೆ ಪರವಾಗಿಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆಗಿ ಹೇಳೋದೇ ಇಲ್ಲ ಅಂದರೆ ಪೀಡೆ ತೊಲಗ್ತು ಅಂತ ಹೇಳ್ತಾಳೆ ಈ ಕಡೆ ರೋಹಿಣಿ. ಅಯ್ಯಯ್ಯೋ ಅಂದಾಗ, ಆ ಥರ ಏನೂ ಆಗಲ್ಲ ಕಣೆ, ನಾನು ತಗೊಂಬರ್ತೀನಿ ಅಂತ ಈ ಕಡೆ ಅವಳ ಫ್ರೆಂಡ್ ಸುಮ ಹೋಗಿ ಮಾತ್ರೆ ತಂದು ರೋಹಿಣಿಗೆ ಕೊಡ್ತಾಳೆ. ಈ ಕಡೆ ಪೂಜಾ ಹೇಳ್ತಾಳೆ, ಬೇಡ ಕಣೆ ಆ ಥರ ಎಲ್ಲ ಮಾಡಬೇಡ, ಇಷ್ಟು ದಿನ ಬೆಲ್ಟಲ್ಲಿ ಪೆಟ್ಟು ತಿಂತಿದ್ದೆ, ಇನ್ನು ಲಾಠೀಲಿ ಪೆಟ್ಟು ತಿಂತೀಯ ಅಂದಾಗ ನಾನು ಅದಕ್ಕೂ ರೆಡಿ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟೊತ್ತಿಗೆ ಪೂಜಾ ಇದ್ದಳು, ನೋಡು ನಾನಂತೂ ಇಲ್ಲಿಗೆ ಬಂದಿಲ್ಲ, ಏನು ಕೇಳಿಸ್ಕೊಂಡಿಲ್ಲ, ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ನೀನು ನನ್ನ ಹೆಸರು ಮಾತ್ರ ಏನು ಹೇಳಬೇಡ ಅಂತ ಹೇಳ್ತಾಳೆ. ಈ ಕಡೆ ಸುಮ್ಮ ಬಂದು ತಗೊಳ್ಳೆ ಇದೇ ಮಾತ್ರೆ ಅಂತ ಕೊಡ್ತಾಳೆ. ಥ್ಯಾಂಕ್ಸ್ ಅಂತ ರೋಹಿಣಿ ಹೇಳಿ ಹೋಗ್ತಾಳೆ. ಈ ಕಡೆ ಪೂಜೆ ಇದ್ದವಳು, ಯಾಕೆ ಅವಳು ಕೇಳಿದೆ ಅಂತ ನೀ ತಂದುಕೊಟ್ಟೆ ಅಂದಾಗ, ಏನೂ ಆಗಲ್ಲ ಕಣೆ ಪಾಪ ಅಂತ ಹೇಳ್ತಾಳೆ. ಪಾಪನ ಅವಳು ಅಂತ ಹೇಳುವಾಗ, ಸರಿ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಬಾ ನಾವಿಬ್ಬರು ಟೀ ಕುಡಿಯೋಣ ಅಂತ ಸುಮ ಮತ್ತು ಪೂಜಾ ಹೋಗಿ ಟೀ ಕುಡಿತಾರೆ. ಈ ಕಡೆ ಮಾತ್ರೆ ತಗೊಂಡು ರೋಹಿಣಿ ಮನೆಗೆ ಬರ್ತಾಳೆ. ಇಲ್ಲಿ ಮನೇಲಿ ಶಾಂತಿ ಮತ್ತು ಶ್ರುತಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ರವಿ ಅಲ್ಲಿಗೆ ಬರ್ತಾನೆ. ರವಿ, ನಿಮ್ಮಪ್ಪನ ಬಗ್ಗೆ ಏನಾದ್ರು ಗೊತ್ತಾಯ್ತಪ್ಪ ಅಂತ ಶಾಂತಿ ಕೇಳುವಾಗ, ಇಲ್ಲ ಕಣಮ್ಮ, ಎಲ್ಲ ಕಡೆ ನೋಡಿದೆ, ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ನೋಡಿದೆ ಅಮ್ಮ, ಅವ್ರಿಗೆ ಗೊತ್ತೇ ಆಗಲಿಲ್ಲ ಎಲ್ಲಿದ್ದಾರೆ ಅಂತ ಹೇಳೋಷ್ಟೊತ್ತಿಗೆ ಶಾಂತಿ ಜೋರಾಗಿ ಬಿಡ್ತಾಳೆ. ಅಷ್ಟೊತ್ತಿಗೆ ಶ್ರುತಿ ಇದ್ದವಳು, ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ಮಾವ ಬಂದೇ ಬರ್ತಾರೆ ಅಂತ ಶ್ರುತಿ ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಕಡೆ ರವಿ ಹೇಳ್ತಾರೆ, ಸೂರ್ಯ ಕರ್ಕೊಂಡು ಬರ್ತಾನಪ್ಪ, ನೀನೇನು ಯೋಚನೆ ಮಾಡಬೇಡ ಅಮ್ಮ ಅಂತ ಸಮಾಧಾನ ಮಾಡೋತ್ತಿಗೆ ರೋಹಿಣಿ ಬರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಶಾಂತಿಗಂತೂ ತುಂಬ ಸಿಟ್ಟು ಬಂದು, ಎಲ್ಲ ಆಗಿದ್ದು ಇವಳಿಂದನೇ, ಅತ್ತೆ ನಂಗೆ ಹೊಡಿಬೇಡಿ ಅಂತ ಹೇಳ್ತಿರ್ತಾಳೆ. ಸರಿಯಾಗಿ ರೋಹಿಣಿಗೆ ಹೊಡೆದು, ಇಷ್ಟೆಲ್ಲ ಆಗೋಕ್ಕೆ ಕಾರಣ ನೀನೇ ಮನೋಜಿಗೆ ಈ ಥರ ಎಲ್ಲ ಮಾಡಿದ್ದು, ಆ ಫೈನಾನ್ಸ್ ಅವ್ರ ಹತ್ರ ಎಲ್ಲ ದುಡ್ಡು ತಗೊಳ್ಳೋಂಗೆ ಮಾಡಿದ್ದೆ ನೀನೇ ಅಂತ ಹೇಳೋಷ್ಟೊತ್ತಿಗೆ ಈ ಕಡೆ ರೋಹಿಣಿ, ಅತ್ತೆ ನಿಮಗೆ ಕಾಫಿ ಮಾಡ್ಕೊಂಬರಲ್ಲ ಅಂತ ಕೇಳ್ತಾರೆ. ಕಾಫಿನಾ ಅಂತ ಮತ್ತೆ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ರವಿ ಇದ್ದವನು, ಅದಕ್ಕೆ ಯಾಕಮ್ಮ ಹೇಳ್ತೀರಾ, ಶ್ರುತಿ ಹೇಳೋಳು ಹೇಳ್ತಾಳೆ, ಹೋಗಿ ರೋಹಿಣಿಯವರೇ ನೀವು ಕಾಫಿ ಮಾಡ್ಕೊಂಡು ತಂದು ಕೊಡಿ ಅಂತ ಹೇಳ್ತಾರೆ. ಆ ಕಡೆ ರೋಹಿಣಿ ಹೋಗಿ ಕಾಫಿ ಮಾಡಿ ಅದಕ್ಕೆ ಅವಳ ಫ್ರೆಂಡಿಂದ ತಗೊಂಡು ಬಂದ ನಿದ್ದೆ ಮಾತ್ರೆನ ಹಾಕಿ ಅತ್ತೆಗೆ ಕುಡಿಸ್ತಾಳೆ. ಅಷ್ಟೊತ್ತಿಗೆ ಮೀನಾ ಅಲ್ಲಿಗೆ ಬರ್ತಾಳೆ. ಈ ಕಡೆ ಮೀನನ್ನ ಹತ್ರ ರವಿ ಕೇಳ್ತಾರೆ, ಏನಾದ್ರು ಅಪ್ಪನ ಬಗ್ಗೆ ಗೊತ್ತಾಯ್ತಾ ಅದಕ್ಕೆ ಅಂತ ಕೇಳಿದಾಗ, ಇಲ್ಲ ಎಲ್ಲ ಕಡೆ ಹುಡುಕಿದ್ದೆ, ನಂಗೆ ಗೊತ್ತಿರೋ ಪ್ಲೇಸಿಗೆಲ್ಲ ಹೋದೆ, ಆದರೆ ಮಾವ ಎಲ್ಲೂ ಕಾಣ್ತಿಲ್ಲ ಅಂತ ಹೇಳ್ತಾರೆ. ಈ ಕಡೆ ರೋಹಿಣಿ ಫ್ರೆಂಡ್ ಹತ್ರ ಫೋನ್ ಮಾಡಿ, ಹಲೋ ನೀನು ಕೊಟ್ಟಿದ್ದ ಮಾತ್ರೆಯಿಂದ ನಮ್ಮ ಅತ್ತೆಗೆ ಹಾಕಿ ಕುಡಿಸಿದ್ದೀನಿ ಕಣೆ, ಇವತ್ತೊಂದು ದಿನ ನಾನು ಆರಾಮಾಗಿರ್ಬೋದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವಳ ಫ್ರೆಂಡು ಸುಮ್ಮ ಇದ್ದವಳು, ಸ್ವಾರಿ ಕಣೆ ತಪ್ಪಾಯಿತು, ನಾನು ನಿದ್ದೆ ಮಾತ್ರೆ ಕೊಡೋದು ಬಿಟ್ಟು ಹೈಪರ್ ಆಗುವಂಥ ಮಾತ್ರೆ ಕೊಟ್ಟಿದ್ದೀನಿ ಕಣೆ ಅನ್ನೋಷ್ಟೊತ್ತಿಗೆ ಈ ಕಡೆ ಏನೇ ಹೇಳ್ತಿದ್ಯಾ, ಹೌದು ಕಣೆ ಅವರಿಗೆ ಇನ್ನೂ ನಿದ್ದೆ ಬರಲ್ಲ, ಇನ್ನೂ ಶಕ್ತಿ ಎನರ್ಜಿ ಜಾಸ್ತಿ ಆಗುತ್ತೆ ಅಂದಾಗ ಈ ಕಡೆ ರೋಹಿಣಿನ, ಏ ರೋಹಿಣಿ ಅಂತ ಜೋರಾಗಿ ಶಾಂತಿ ಕರೀತಿರ್ತಾಳೆ. ಹೌದು ಕಣೆ ನೀನು ಹೇಳಿದ್ದು ನಿಜ ಆಯಿತು, ಅತ್ತೆ ಕರೀತಿದ್ದಾರೆ, ನನ್ನ ಕತೆ ಗೋವಿಂದ, ಸಾರಿ ಅಂತ ಈ ಕಡೆ ಫೋನ್ನ ಕಟ್ ಮಾಡಿಬಿಡ್ತಾಳೆ ಅವಳ ಫ್ರೆಂಡು. ರೋಹಿಣಿ ಹೋಗ್ತಾಳೆ. ಅಷ್ಟೊತ್ತಿಗೆ ಇಷ್ಟೆಲ್ಲ ಆಗೋಕ್ಕೆ ನೀನೇ ಕಾರಣ ಕಣೆ ಅಂತ ಸರಿ ಹೊಡಿತಿರ್ತಾನೆ. ಅಷ್ಟೊತ್ತಿಗೆ ಮನೋಜ್ ಬಂದುಬಿಡ್ತಾಳೆ. ಹೇಳೋ ನಿಮ್ಮಪ್ಪ ಎಲ್ಲೋ ಅಂತ ಮನೋಜಿಗೂ ಬೈತಾ ಇರ್ತಾಳೆ. ಈ ಕಡೆ ಸೂರ್ಯನು ಬಂದಾಗ ರವಿ ಕೇಳ್ತಾನೆ, ಅಪ್ಪನ ಬಗ್ಗೆ ಎಲ್ಲರೂ ಗೊತ್ತಾಯ್ತಾ ಅಂತ. ಈ ಕಡೆ ಶಾಂತಿನೂ ಕೇಳಿದಾಗ, ಇಲ್ಲ ಸಕ್ಕರೆ ಎಲ್ಲೂ ಗೊತ್ತಾಗಲಿಲ್ಲ, ಎಲ್ಲ ಕಡೆ ಹುಡುಕಿದ್ದೀನಿ ಆದರೂ ಗೊತ್ತಿಲ್ಲ ಅಂದಾಗ ಈ ಕಡೆ ಹೇಳ್ತಾಳೆ, ಹೋಗೆ ನೀನು ಫಸ್ಟು ದೇವ್ರ ರೂಮು ಹೋಗಿ ಕ್ಲೀನ್ ಮಾಡು ಅಂತ ರೋಹಿಣಿಗೆ ಹೇಳ್ತಾಳೆ. ನಾನು ಇವತ್ತು ಪೂಜೆ ಮಾಡಿಕೊಂಡು ಇಲ್ಲೇ ಕೂರ್ತೀನಿ, ನಿಮ್ಮಪ್ಪ ಬರೋ ತನಕನೂ ನಾನು ದೇವ್ರ ರೂಮಲ್ಲೇ ಇರ್ತೀನಿ ಅಂತ ಈ ಕಡೆ ಮೀನನಿಗೂ ದೇವ್ರ ರೂಮಿಗೆ ಹೋಗಿ ಕ್ಲೀನ್ ಮಾಡೋಕ್ಕೆ ಹೇಳ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಪೂಜೆಗೆ ಅಂತ ಕುತ್ಕೊಂಡು ಬಿಡ್ತಾಳೆ.
ಶಾಂತಿ. ಅಷ್ಟೊತ್ತಿಗೆ ರೋಹಿಣಿನೂ ಪಕ್ಕದಲ್ಲಿ ಕೂರ್ಸ್ಕೊಂಡು ಬಿಡ್ತಾಳೆ. ಈ ಕಡೆ ಶ್ರುತಿನೂ ಕರೀತಾಳೆ. ಈ ಕಡೆ ರೋಹಿಣಿಗಂತೂ ಸರಿ ಹೊಡಿತಿರ್ತಾಳೆ. ಹಾಗಾದ್ರೆ ಶ್ರುತಿ ನಾನು ಕೂರಲ್ಲ ಅತ್ತೆ, ನೀವು ರೋಹಿಣಿಗೆ ಹೊಡೆದಂಗೂ ನನಗೂ ಹೊಡೆದ್ಬಿಟ್ರೆ ಅಂದಾಗ ಇಲ್ಲ ಕಣೆ ನಿನಗೆ ಹೊಡಿಯಲ್ಲ ಅಂತ ಶ್ರುತಿಗೆ ಶಾಂತಿ ಹೇಳ್ತಾರೆ. ಆದರೆ ಈ ಕಡೆ ಶಾಂತಿ ಓ ಭದ್ರಕಾಳಿ ನಮಃ ಅಂದ್ಕೊಂಡು ರೋಹಿಣಿಗೆ ಸರಿ ಹೊಡಿತಾ ಇರ್ತಾಳೆ. ಈ ಕಡೆ ಮೀನಂಗೆ ಈ ಪೂಜೆ ಮುಗಿಯೋ ತನಕ ಕರ್ಪೂರ ಅಂತೂ ಆರಬಾರ್ದು, ಕರ್ಪೂರ ಚೆನ್ನಾಗಿ ಹಾಕ್ತಾ ಇರು ಅಂತ ಹೇಳಿ ಆ ಕರ್ಪೂರನ ತಗೊಂಡು ರೋಹಿಣಿ ಕೈಗಿಟ್ಟು ಹೇಳು ಭದ್ರಕಾಳಿಯೇ ನಮಃ ಅಂತ ಹೇಳು ಅಂತ ಹೇಳ್ತಿರ್ತಾರೆ. ಈ ಕಡೆ ಮನೋಜ್ ಅಂತೂ ರವಿ ಸೂರ್ಯ ಹೇಳೋ, ನೀವಾದರೂ ಅಮ್ಮಂಗೆ ಹೇಳ್ರೋ, ಅವಳು ರೋಹಿಣಿಗೆ ಈ ಥರ ಮಾಡಬೇಡಿ ಅಂತ ಹೇಳ್ರು ಅಂತ ಹೇಳ್ತಿರ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.